ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಷಡ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಒಂದು ಊರಿನಲ್ಲಿ ಒಬ್ಬ ಜಡ ಎಂಬ ಬ್ರಾಹ್ಮಣನು ಇದ್ದ. ಅವನು ಕೌಶಿಕ ಗೋತ್ರದಲ್ಲಿ ಜನಿಸಿದ. ಅವನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದರೂ ಕೂಡ ಅವನು ಮಾಡುವುದೆಲ್ಲ ವೈಶ್ಯವೃತ್ತಿಯಾಗಿತ್ತು. ವ್ಯಾಪಾರ ಮಾಡುವುದು ಇತ್ಯಾದಿಗಳು ಆಗಿತ್ತು. ಆದ ಕಾರಣ ಅವನಿಗೆ ಸಂಪತ್ತು ಬೇಕು. ಆದ್ದರಿಂದ ಅವನು ಕಳ್ಳತನವನ್ನು ಮಾಡುತ್ತಿದ್ದ. ಕಳ್ಳತನವನ್ನು ಮಾಡುವಾಗ ಒಂದು ಋಷಿಗಳು ಹೋಮ ಹವನಕ್ಕೆ ಎಂದು ಎಲ್ಲ ಛತ್ರ ಚಾಮರ ಸಂಪತ್ತುಗಳನ್ನು ಇಟ್ಟುಕೊಂಡಾಗ ಅದನ್ನು ಹೋಗಿ ಕದ್ದು ದೂರ ದೇಶಕ್ಕೆ ವ್ಯಾಪಾರ ಮಾಡಬೇಕು ಎಂದು ಹೋಗುತ್ತಾನೆ. ಹೋಗುವ ಸಮಯದಲ್ಲಿ ಈ ಮಾರ್ಗದಲ್ಲಿ ಕಳ್ಳರು ಇರುತ್ತಾರೆ ಎಂದು ಬೇರೆ ಮಾರ್ಗಕ್ಕೆ ಹೊರಡುತ್ತಾನೆ. ಅಲ್ಲಿ ಹೋಗುವಾಗ ಅಲ್ಲಿರುವ ಕಳ್ಳರಿಗೆ ಗೊತ್ತಾಗುತ್ತೆ. ಆ ಕಳ್ಳರು ಅವನ ಹತ್ರ ಇರುವ ವಸ್ತುಗಳನ್ನು ತೆಗೆದುಕೊಂಡು ನಂತರ ಅವನ ಪ್ರಾಣವನ್ನೇ ತೆಗೆಯುತ್ತಾರೆ. ಅವನು ಆಮೇಲೆ ದೆವ್ವನಾಗಿ ಹುಟ್ಟಿದ. ಈಗ ಒಂದು ಪ್ರಶ್ನೆ ಬರುತ್ತೆ, ನಾಸತೋ ವಿದ್ಯತೆ ಭಾವ. ಈಗ ದುಷ್ಕರ್ಮ ಮಾಡಿದವರಿಗೆ ಪುಣ್ಯವು ಹೇಗೆ ಸಿಗುತ್ತೆ ಅಂದರೆ ಸಿಗುವುದಿಲ್ಲ. ಆಮೇಲೆ ಅವನ ಮಗನು ಒಬ್ಬ ಮೇಧಾವಿ ಅಂತೂ ಇದ್ದ. ಅವನು ವ್ಯಾಪಾರಕ್ಕೆ ಎಂದು ಕಾಯುತ್ತಿದ್ದ. ತಂದೆ ವ್ಯಾಪಾರ ಮಾಡಲಿಕ್ಕೆ ಹೋಗಿದ್ದಾರೆ, ಸಮಯ ಕಡಿಮೆಯಾಗುತ್ತೆ ಎಂದು ಅವನು ವ್ಯಾಪಾರಕ್ಕೆ ಹೊರಟ. ವ್ಯಾಪಾರಕ್ಕೆ ಹೋದ ನಂತರ ಕೆಲವು ದಿನಗಳಾಯಿತು. ಅವನ ತಂದೆಯೂ ಬಂದಿಲ್ಲ ಇನ್ನ. ಅದಕ್ಕೆ ತಂದೆ ಹೋದ ಮಾರ್ಗದಲ್ಲಿಯೇ ಅವನು ಹೋಗುತ್ತಾನೆ. ತಂದೆ ಹೋದ ಮಾರ್ಗದಲ್ಲಿಯೇ ಹೋಗುತ್ತಾನೆ. ಆವಾಗ ಅಲ್ಲಿರೋ ಎಲ್ಲ ಜನರಿಗೂ ಕೇಳುತ್ತಾನೆ. ಕೇಳಿದಾಗ ಯಾರೂ ಉತ್ತರವನ್ನು ಕೊಡುವುದಿಲ್ಲ. ತಂದೆಯ ಜೊತೆಗೆ ಒಬ್ಬ ಸ್ನೇಹಿತನು ಹೋಗುತ್ತಾನೆ. ಆ ಸ್ನೇಹಿತನು ಹೇಳುತ್ತಾನೆ, ಹಿಂದೆ ನಡೆದ ವಿಸ್ತಾರವಾದ ಘಟನೆಯನ್ನು ಹೇಳುತ್ತಾನೆ. ಅದರಿಂದ ಅವನು ಬಹಳ ದುಃಖಗೊಂಡು ಕ್ರಿಯೆ ಮಾಡಲಿಕ್ಕೆ ಎಂದು ಕಾಶಿಯನ್ನು ಕುರಿತು ಹೊರಟ. ಅವನು ವೇದ ಪಾರಂಗತನೂ ಆಗಿದ್ದ. ನಿತ್ಯ ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡುತ್ತಿದ್ದ. ಹಾಗೆಯೇ ಧರ್ಮ ಕರ್ಮವಶಾತ್ ಅವನು ಈ ಒಂದು ದಿನದಲ್ಲಿ ಸಂಧ್ಯಾವಂದನ ಆದ ಮೇಲೆ ಗೀತಾ ಪಾರಾಯಣವನ್ನು ಮಾಡುತ್ತಿದ್ದ. ಗೀತಾ ಪಾರಾಯಣ ಮಾಡುವ ಕಾಲಕ್ಕೆ ಅವನು ಎಲ್ಲಿ ಪಾರಾಯಣ ಮಾಡುತ್ತಿದ್ದನೋ ಅದೇ ಜಾಗದಲ್ಲಿಯೇ ಅವನ ತಂದೆ ಹತವಾದ ಸ್ಥಳವಾಗಿತ್ತು. ಆವಾಗ ಗೀತಾ ಪಾರಾಯಣ ಮಾಡುವ ಕಾಲಕ್ಕೆ ಒಂದು ಕರ್ಕಶವಾದಂತಹ ಶಬ್ದವು ಕೇಳಿಸ್ತಿದೆ. ಆವಾಗ ಆಕಾಶದಲ್ಲಿ ನೋಡಿದಾಗ ಒಂದು ವಿಕಾರವಾದಂತಹ ಆಕೃತಿ ಕಾಣಿಸುತ್ತೆ. ಆ ಆಕೃತಿಯನ್ನು ನೋಡಿದ ತಕ್ಷಣ ಆ ಆಕೃತಿಯು ಭೂಮಿಯ ಮೇಲೆ ಬೀಳುತ್ತೆ. ಆಮೇಲೆ ಇದು ನನ್ನ ತಂದೆ ಎಂದು ಮೇಧಾವಿಗೆ ಗೊತ್ತಾಗುತ್ತೆ. ಆದ ನಂತರ ಋಷಿಗಳ ಜೊತೆಗೆ ಅವನ ತಂದೆಯು ವಿಮಾನ ಆಕಾಶ ಮಾರ್ಗದಲ್ಲಿ ಹೋಗುತ್ತಾನೆ. ಆಕಾಶ ಮಾರ್ಗದಲ್ಲಿ ಹೋಗುವಾಗ ಅವನ ತಂದೆಯು ಹೇಳುತ್ತಾನೆ, ನೀನು ಗೀತಾ ಪಾರಾಯಣ ಮಾಡಿದರಿಂದ ನನಗೆ ಸದ್ಗತಿಯಾಗಿದೆ. ಆದ್ದರಿಂದ ನೀನು ಕಾಶಿಗೆ ಹೋಗುವ ಅಗತ್ಯವಿಲ್ಲ. ಇದರಿಂದ ನಾವು ಏನು ತಿಳ್ಕೊಳ್ಳಬೇಕು ಅಂದರೆ, ನಾವು ಏನು ಪಾಪವನ್ನು ಮಾಡಿದರೂ ಅದರ ಪ್ರಾಯಶ್ಚಿತ್ತವು ಇದು. ಆಮೇಲೆ ಇನ್ನೊಂದು, ನಾವು ತಪ್ಪು ಕೆಲಸಗಳನ್ನು ಮಾಡಿ ಗೀತಾ ಪಾರಾಯಣವನ್ನು ಮಾಡುತ್ತೇವೆ ಅಂತಂದರೆ ಆ ಕೆಲಸವು ಮಾಡಬೇಡಿ. ಪಾಪ ಕರ್ಮಗಳನ್ನು ಗೊತ್ತಾಗದೆ ಮಾಡಿದಾಗ ಗೀತಾ ಪಾರಾಯಣವನ್ನು ಮಾಡಿದರೆ ಆ ಪಾಪವು ಕಳೆಯುತ್ತೆ ಎಂಬುದಾಗಿ ಶ್ರೀಕೃಷ್ಣಾರ್ಪಣಮಸ್ತು.